ಉತ್ತರ ಕರ್ನಾಟಕ ಶಕ್ತಿ ದೇವತೆ ಚಿಂಚಲಿ ಮಾಯಕ್ಕಾದೇವಿ ಜಾತ್ರೆಯ ಪೂರ್ವಭಾವಿ ಸಭೆ ಜರುಗಿತು. ರಾಯಬಾಗ ತಾಲೂಕಿನ ಚಿಂಚಲಿಯಲ್ಲಿ ಶಕ್ತಿ ದೇವತೆ ಶ್ರೀ ಮಾಯಕ್ಕದೇವಿ ಜಾತ್ರೆ ಪೂರ್ವಭಾವಿ ಸಭೆಯು ಶಾಸಕ ದುರ್ಯೋಧನ ಐಹೊಳೆ ಹಾಗೂ ಚಿಕ್ಕೋಡಿ ಅಸಿಸ್ಟೆಂಟ್ ಕಮಿಷನರ್ ಸಮ್ಮುಖದಲ್ಲಿ ಸಭೆ ಜರುಗಿತು. ಬರುವ ಫೆಬ್ರವರಿ 12ರಿಂದ 20ರವರೆಗೆ ಜರುಗಲಿರುವ ಶ್ರೀ ಮಾಯಕ್ಕದೇವಿ ಜಾತ್ರೆ ಹಾಗೂ ರವಿವಾರ ಫೆಬ್ರವರಿ 16ರಂದು ನೈವೇದ್ಯ ಹಾಗೂ ಪಲ್ಲಕ್ಕಿ ಉತ್ಸವ ಜರುಗಲಿದ್ದು, ಜಾತ್ರೆಯ ಪೂರ್ವಭಾವಿ ಸಭೆ ನಡೆಸಿ ಸಂಭ್ರಮ ಹಾಗೂ ಸುಗಮ ರೀತಿಯಲ್ಲಿ ಜಾತ್ರೆ ಜರುಗಿಸಲು ಸಲಹೆ ಸೂಚನೆಗಳನ್ನು ಪಡೆದು ನಿರ್ಣಯ ಕೈಗೊಳ್ಳಲಾಯಿತು. ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ಜಾತ್ರೆಗೆ ಆಗಮಿಸುವ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರಿಗೆ ಮೂಲಸೌಕರ್ಯ ಕಲ್ಪಿಸಲು ಜಾತ್ರಾ ಸಮಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಜಾತ್ರೆಗೆ ಜಾನುವಾರುಗಳಿಗೆ ನೀರಿನ ಅಭಾವ ಆಗದ ಹಾಗೆ ಹಿಡಕಲ್ ಡ್ಯಾಂನಿಂದ ನೀರು ಬಿಡುಗಡೆಗೊಳಿಸಲಾಗುವುದು. ಪೊಲೀಸರ ಸಹಾಯದೊಂದಿಗೆ ಚಿಂಚಲಿವರೆಗೆ ನೀರು ತಲುಪಿಸಲು ನೀರಾವರಿ ಇಲಾಖೆ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಮಾತನಾಡಿ, ಜಾತ್ರೆಗೆ ನೀರಿನ ಟ್ಯಾಂಕರ್ ಅಗತ್ಯವಿದ್ದಲ್ಲಿ ಒದಗಿಸಲಾಗುವುದು. ಪಟ್ಟಣ ಪಂಚಾಯಿತಿಯವರು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಭಕ್ತರಿಗೆ ಸಂಚಾರಿ ಶೌಚಗೃಹ ವ್ಯವಸ್ಥೆ ಮಾಡಬೇಕೆಂದರು. ಡಿವೈಎಸ್ಪಿ ಪ್ರಶಾಂತ ಮುನ್ನೋಳಿ ಮಾತನಾಡಿ, ಜಾತ್ರೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರನ್ನು ನಿಯೋಜಿಸಿ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗುವುದು. ಪಟ್ಟಣ ಪಂಚಾಯಿತಿಯಿಂದ ವಿವಿಧೆಡೆ ಹಾಗೂ ಜಾತ್ರೆ ಅಂಗಡಿಗಾರರಿಗೆ ಸಿಸಿ ಕ್ಯಾಮೆರಾ ಅಳವಡಿಸಲು ಸೂಚಿಸಿ ಅನುಮತಿ ನೀಡಬೇಕು. ಪಾರ್ಕಿಂಗ್ ಜಾಗಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಬೆಳಕಿನ ವ್ಯವಸ್ಥೆ ಕಲ್ಪಿಸಬೇಕೆಂದರು. ಜಾತ್ರೆಯಲ್ಲಿ ಕಳಪೆ ಭಂಡಾರ ಮಾರಾಟ ಜಪ್ತಿ ಮಾಡುವಂತೆ ತಹಶೀಲ್ದಾರ್ ಸುರೇಶ್ ಮುಂಜೆ ಆರೋಗ್ಯ ಇಲಾಖೆಗೆ ಸೂಚಿಸಿದರು. 3 ದಿನ ಮದ್ಯ ಮಾರಾಟ ಬಂದ್ ಮಾಡಬೇಕು. ಪಶು ವೈದ್ಯರು ಜಾನುವಾರುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕು. ಜಾತ್ರೆಯಲ್ಲಿ ಭಕ್ತರಿಗೆ ಸೂಕ್ತ ಚಿಕಿತ್ಸೆ ಒದಗಿಸಲು ವೈದ್ಯರು ಮತ್ತು ಸಿಬ್ಬಂದಿ ನೇಮಿಸಬೇಕೆಂದು ನಾಗರಿಕರು ಒತ್ತಾಯಿಸಿದರು. ದೇವಸ್ಥಾನ ಸಮಿತಿ ಅಧ್ಯಕ್ಷ ಜಿತೇಂದ್ರ ಜಾಧವ್, ಸಿಪಿಐ ಬಿಎಸ್ ಮಂಟೂರ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಕವಿತಾ ಯಂಡ್ರಾವಿ, ಮುಖ್ಯಾಧಿಕಾರಿ ವೆಂಕಟೇಶ್ ಬಳ್ಳಾರಿ, ಕೃಷಿ ಇಲಾಖೆ ಎಡಿ ವಿನೋದ್ ಮಾವರಕರ, ಎಇ ಆರ್ಬಿ ಮನವಡ್ಡರ, ವಿಠಲ ಚಂದರಗಿ, ಎಂಬಿ ಪಾಟೀಲ್, ಉಮೇಶ್ ಪ್ರಧಾನಿ, ಶಂಕರಗೌಡ ಪಾಟೀಲ್, ಭಾರತಿ ಕಾಂಬ್ಳೆ, ಎಚ್ಎಲ್ ಪೂಜಾರಿ, ಕುಡಚಿ ಬಿಎಸ್ಎ ಪ್ರೀತಂ ನಾಯಕ ಇತರರು ಉಪಸ್ಥಿತರಿದ್ದರು. ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲ ಸಭೆಯನ್ನು ಎಲ್ಲ ಅಧಿಕಾರಿಗಳ ಚರ್ಚೆ ಮಾಡಿ ನಾವು ಮಾತನಾಡಿದೆವು. ಅದನ್ನು ಅಚ್ಚುಕಟ್ಟಾಗಿ ಪ್ರತಿ ವರ್ಷದಂತೆ ನಾವು ಜಾತ್ರೆ ವಿಜೃಂಭಣೆಯಿಂದ ನೆರವೇರಲಿಕ್ಕೆ ನಾವೆಲ್ಲರೂ ಅಧಿಕಾರಿಗಳು, ನಾವು ಜನಪ್ರತಿನಿಧಿಗಳು, ಊರಿನೆಲ್ಲ ಹಿರಿಯರು ಕೂಡ ಸಹಕಾರ ಕೊಟ್ಟ ಒಳ್ಳೆಯ ರೀತಿಯಲ್ಲಿ ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತೀವಿ. ಸರ್, ಜಾತ್ರೆ ಈಗಾಗಲೇ ಚರ್ಚೆ ಆಗೈತಿ. ಈಗ ಅದಕ್ಕೊಂದು ಟೀಮ್, ತಹಶೀಲ್ದಾರ್ ನೇತೃತ್ವದ ಒಂದು ಟೀಮ್ ಇದನ್ನು ಮಾಡಿದ್ದೆವು. ಅದನ್ನು ಈಗ ವ್ಯಾಪಾರಸ್ಥರು ಕೂಡ ಅವರ ಮುಂಚಿತವಾಗಿ ಈಗ ಕರೆಸಿ ಒಂದು ಸಭೆಯನ್ನು ಮಾಡ್ತೇವೆ ಅಂತ ಹೇಳಿದರು. ಮತ್ತು ಸಭೆ ಮಾಡಿ ಅವ್ರಿಗೆ ತಿಳುವಳಿಕೆ ಹೇಳಿದ ನಂತರನೂ ಕೂಡ ಜಾತ್ರೆಯಲ್ಲಿ ಯಾರಾದರೂ ಅಂತ ಕೆಮಿಕಲ್ ಮಿಕ್ಸ್ ಭಂಡಾರ ಮಾರಕತ್ತಿದ್ದಾರೆ ಅಂದರೆ ಅದನ್ನು ತಕ್ಷಣ ಅವ್ರನ್ನ ಹಿಡಿದ ಜೈಲಿಗೆ ಹಾಕುವಂಥ ವ್ಯವಸ್ಥೆನೂ ಕೂಡ ಈಗಾಗಲೇ ಚರ್ಚೆ ಆಗೈತಿ. ಅದನ್ನು ಮಾಡಿಸ್ತೀವಿ. ಸರ್, ಪೊಲೀಸ್ ಇಲಾಖೆದವರು ಈ ಸಲ ಏನಾದರೂ ಸಿಬ್ಬಂದಿಗಳನ್ನ ಹೆಚ್ಚು ಮಾಡ್ತಾರೆ ಹೇಳಿದೆವು. ಈಗಾಗಲೇ ಡಿವೈಎಸ್ಪಿನೂ ಕೂಡ ಈಗ ಮೀಟಿಂಗ್ ಹಾಜರಿದ್ದರು. ಅದಕ್ಕೆ ಈಗ ಚಿಂಚಲಿ ಇಲ್ಲಿ ಮಡವಾಡ ತಕ್ಕ ಹೊಳಿದ ಅಂಟಿಗಾಗಲಿ ಮತ್ತು ಕುರ್ಚಿ ಹೊಳಿಗೆ ಇಲ್ಲಿ ಹಾಲಳಕ ಇಲ್ಲೇನು ಹೆಣ್ಮಕ್ಳಿಗೆ ಸ್ನಾನ ಮಾಡಿ ದೇವ್ರಿಗೆ ಬರ್ತಾರಲ್ಲ ಅಂತಲ್ಲಿ ಕಳತನ ಆಗೋದ್ರಿಂದ ಅಲ್ಲಿ ಪೊಲೀಸ್ ಸಿಬ್ಬಂದಿ ಹೆಚ್ಚು ಹಾಕ್ಲಿಕ್ಕೆ ಹೇಳಿದೆವು. ಮತ್ತು ವಾಹನಗಳು ಏನು ಬರ್ತಾವಲ್ಲ ದಟ್ಟಣೆ ಆಗಲಿಲ್ಲಂಗೆ, ಯಾರಿಗೂ ತೊಂದರೆ ಆಗಲಿಲ್ಲಂಗೆ ಅಲ್ಲಿಯೂ ಕೂಡ ಪೊಲೀಸ್ ಸಿಬ್ಬಂದಿಯಿಂದ ವ್ಯವಸ್ಥೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೆ. ಸರ್, ಜಾತ್ರೆಯಲ್ಲಿ ಈಗ ಸಿ ಕ್ಯಾಮ್ರಾ ಎಷ್ಟು ಇಲ್ಲಿ ಅದಾವಲ್ಲ ಊರಾಗ, ಅವು ಯಾರು ಬಂದಾಗಲ್ಲ ಅವನು ಕೂಡ ಚೀಫ್ ಆಫೀಸರ್ಗೆ ಡೈರೆಕ್ಷನ್ ಕೊಟ್ಟಿದ್ದೆವು ಅವ್ನು ದುರಸ್ತಿ ಮಾಡಲಿಕ್ಕೆ. ಮತ್ತು ಇನ್ನೂ ಎಲ್ಲೆಲ್ಲಿ ಬೇಕಾಗ್ತಾವಲ್ಲ ಅವಶ್ಯಕತೆ ಇದ್ದ ಸ್ಥಳದಾಗ ಮತ್ತು ಖರೀದಿ ಮಾಡಿ ಅಲ್ಲಿ ಸಿ ಕ್ಯಾಮ್ರಾ ಕೂಡಿಸಿ ಅದನ್ನು ಕಂಟ್ರೋಲ್ ಮಾಡೋದ. ಪೊಲೀಸ್ ಆದವ್ರು ಏನಿಲ್ಲ ಒಂದು ಕ್ಯಾಂಪ್ ಹಾಕಿರ್ತಾರಲ್ಲ ಅವ್ರ ಕೈಯಾಗ ಕೊಟ್ಟು ಅಲ್ಲಿ